ನಾನು ಹೇಳ್ತಾ ಇರೋದು ಇಷ್ಟೇ, ಇಡೀ ಚಿತ್ರರಂಗವನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು. ಏನು 30 ವಿಂಗ್ಗಳಿದೆ ಅಕಾಡೆಮಿಯ ಅಂಡರ್ ಅಲ್ಲಿ, ಎಲ್ಲಾ ವಿಂಗ್ಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಅವ್ರು ಎಲ್ರು ಇದ್ರೇನೆ ಅಕಾಡೆಮಿ. ಫಿಲ್ಮ್ ಫೆಸ್ಟಿವಲ್ ಬರೀ ಅಲ್ಲಿ ಒಂದು 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 ಟೀಮ್ ಇದೆ. ಎವ್ರಿ ಇಯರ್ ನೀವೇ ಹೋಗಿ ನೋಡಿ. ಬೇಡ, ಮಾಧ್ಯಮದವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ, ಇಷ್ಟು ವರ್ಷ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ, ಯಾವ ಮಾಧ್ಯಮದವ್ರಿಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ? ಅವರು ಯಾವ ಮಾಧ್ಯಮದವ್ರಿಗೆ? ಒಂದು ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ, ಕೋಲ್ಕತ್ತಾ ಆಗುತ್ತೆ, ಬಾಂಬೆ ಆಗುತ್ತೆ, ಪೂನಾ ಆಗುತ್ತೆ, ಎಲ್ಲಿ ಬೇಕಾದ್ರೂ ಹೋಗಿ ಮಾಧ್ಯಮದವರಿಗೆ ಸ್ಪೆಷಲ್ ರೆಸ್ಪೆಕ್ಟ್ ಇದೆ. ಬಟ್ ಇಲ್ಲಿ ಎಲ್ಲಿದೆ? ನಮ್ಮವರೇ ಹೋಗಿ ಅಲ್ಲಿ ಕೂತ್ಕೋತಾರೆ, ನಮ್ಮವರೇ ತುಳಿತಾರೆ, ಮಾಧ್ಯಮದವ್ರಿಗೂ ರೆಸ್ಪೆಕ್ಟ್ ಕೊಡಲ್ಲ. ಇಲ್ಲಿ ಚಿತ್ರ ನಿರ್ದೇಶಕನಿಲ್ಲದೆ ಸಿನಿಮಾ ಹೇಗೆ ಆಗುತ್ತೆ? ಅವನ್ನೇ ಬಿಡ್ತಾರೆ. ಕೇಳಿದ್ರೆ ಬೇರೆ ತರದ ಆನ್ಸರ್ ಬರುತ್ತೆ. ಅಲ್ಲೊಬ್ರು ಕೂತ್ಕೊಂಡು ಈಗಲೂ ಸರ್, ಇವಾಗ ನಾವು ಯಾವ ಯುಗದಲ್ಲಿದ್ದೀವಿ? ಜಾತಿ ಕೇಳ್ತಾರೆ ಸರ್. ಎಂತ ಪರಿಸ್ಥಿತಿ ಇದು? ಯಾವಾಗ ಇದಾಗುತ್ತೆ? ಆಮೇಲೆ ಈಗ ತೀರ ಹೊಸಬ ಚಿತ್ರರಂಗಕ್ಕೆ, ತೀರ ಹೊಸಬ ಹೋದಾಗ ಏನು ಗೊತ್ತಿಲ್ಲ ಅಂದ್ರೆ ಓಕೆಪ್ಪ. ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ, ನಾನು ಇಂಡಸ್ಟ್ರಿ ಬಂದು 38 ವರ್ಷ ಆಯ್ತು. ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಜರ್ನಲಿಸ್ಟ್ ಆಗಿ, ಡೈರೆಕ್ಟರ್ ಆಗಿ, ಬೇರೆ ಬೇರೆ ಇದರಲ್ಲಿ ಹೋಗಿ 38 ವರ್ಷ ಇಂಡಸ್ಟ್ರಿಗೆ ಬಂದು ಅಲ್ಲಿ ಒಳಗೋದ್ರೆ ಅವ್ರನ್ನ ಸೇರಿಸ್ಬೇಡಿ, ಅವ್ರ ಹೊಸಬರನ್ನೆಲ್ಲ ಸೇರಿಸ್ಬೇಡ್ರಿ ಅಂತಾರೆ. ಏನಿದ್ರ ಅರ್ಥ? ಏನು ಮರ್ಮ ಗೊತ್ತಾಗ್ತಿಲ್ಲ ನನಗೆ. ಆಮೇಲೆ ನೋಡ್ತಾ ಇದ್ರೆ ಇವ್ರು ಅಂದ್ರೆ ಪ್ರತಿಯೊಂದು ವಿಷಯನ ವಿಶ್ವನಾಥ್ ಬಂದ್ರೆ ಕ್ವಶನ್ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮನ್ನು ಸೈಡ್ ಇಟ್ರೆ ನಮ್ಮ ಸದಸ್ಯರು ಏನಾಗ್ಬೇಕು? ನನ್ನ ಸಂಘದಲ್ಲಿ ಇರುವಂತಹ ಸದಸ್ಯರು ಏನು ಎಲ್ಲಿ ಅವಾಗ ಆಗಿದ್ದು 2000 ಮೆಂಬರ್ಸ್, ಅಸಿಸ್ಟೆಂಟ್, ಅಸೋಸಿಯೇಟ್, ಡೈರೆಕ್ಟರ್ಗಳು 2000 ಮೆಂಬರ್ಸ್ ಇದ್ದಾರೆ. ಈಗ ಒಬ್ಬೊಬ್ಬರವರನ್ನೇ ಸೇರಿಸಿ ಮತ್ತೆ ಕರೆದ್ಬಿಟ್ಟು ನಾವು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವ್ರಿಗೆ ಏನು ಆನ್ಸರ್ ಮಾಡಬೇಕು? ನನ್ನ ಸದಸ್ಯರು ನನ್ನ ಕುಟುಂಬ ಸರ್. ನನ್ನ ಸದಸ್ಯರಿಗೆ ಏನೇ ಸಹಕಾರ ಸಿಗದಿದ್ರು, ಅವಮಾನ ಆದ್ರೂ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗ ನಿರ್ಧಾರ ಮಾಡ್ತಾ ಇದೀವಿ, ಸರಿಯಾದ ರೀತಿಯಲ್ಲಿ ಚಿತ್ರರಂಗವನ್ನ ಅಕಾಡೆಮಿ ಸರಿದೂಗಿಸ್ಕೊಂಡು ಕರ್ಕೊಂಡು ಹೋಗದಿದ್ರೆ ಇನಾಗ್ರೇಷನ್ ದಿವಸ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಬೇಕಾಗತ್ತೆ ನಾವು. ಯಾಕೆಂದ್ರೆ ಚಿತ್ರರಂಗವನ್ನ ಯಾರು ಕಡೆಗಣಿಸಬಾರ್ದು ಸರ್. ಚಿತ್ರರಂಗವನ್ನ ಯಾರು ಕಡೆಗಣಿಸಬಾರ್ದು. ಒಂದು, ನಿಮಗೆ ಸರಿಯಾದ ಮಾಹಿತಿ ಇಲ್ವಾ, ಸರಿಯಾದ ಇಲ್ವಾ ಕೇಳಿ. ಆ ಸಂಘ ಸಂಸ್ಥೆಗಳಿಗೆ ಹಿರಿಯರನ್ನ ಕರೆಸಿ ಕೇಳಿ, ಏನಾಗಿದೆ, ಏನು ಎತ್ತ ನಡೀತದೆ ಕೇಳಿ. ಅಕಾಡೆಮಿ ರೂಪಿತ ಆಗಿರುವುದೇ ಚಿತ್ರರಂಗಕ್ಕೋಸ್ಕರ. ಈ ಚಿತ್ರರಂಗವನ್ನ ಬಿಟ್ಟು ಎಲ್ಲರನ್ನ ಸೈಡಿಗೆ ಹಾಕಿ ಹೋಗುದಾದ್ರೆ ಏನಕ್ಕೆ ಬೇಕು ಅಕಾಡೆಮಿ? ಏನಕ್ಕೆ ಬೇಕು ಫಿಲ್ಮ್ ಫೆಸ್ಟಿವಲ್? ಯಾರೋ ದುಡ್ಡು ತಿನ್ನೋಕ್ಕೋಸ್ಕರ, ಅಥವಾ ಯಾರೋ ಒಂದು 2 ಟೀಮು. ನನಗೆ ಅಕಾಡೆಮಿಯಲ್ಲಿ ಒಬ್ರು ವಿದ್ಯಾಶಂಕರ್ ಅನ್ನೋ ಒಂದು ವ್ಯಕ್ತಿ, ದೊಡ್ಡ ಮನುಷ್ಯ, ಹಿರಿಯರು, ಅವರಿಲ್ಲದೆ ಇಡೀ ಚಿತ್ರರಂಗ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ, ನನ್ಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಗೊತ್ತಿದೆ. ಆ ವ್ಯಕ್ತಿ ಅಲ್ಲಿ ಒಳಗೋಗಿ ಏನಾದ್ರು ಕೇಳಿದ್ರೆ, ನೋಡಿ ಸ್ವಾಮಿ ನಮ್ಮ ಸದಸ್ಯರುಗಳಿದ್ದಾರೆ, ಇಷ್ಟು ಜನ ಇದ್ದಾರೆ, ಹೀಗಿದ್ದಾರೆ ಅಂದ್ರೆ, ಹೌದಾ? ಅಲ್ಲಿ ಹೊರಗೆ ಒಬ್ಬ ಹುಡುಗ ಕೂತಿದ್ರೆ ಅವ್ರಿಗೆ ಹೋಗಿ ಕೇಳಿ ಅಂತಾರೆ. ಅವ್ರು ಯಾರಂದ್ರೆ ಅವರು ಹಿಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಓಕೆ, ಸಂತೋಷ. ಹಂಗಾದ್ರೆ ನಮ್ಗೆ ಏನು ವ್ಯಾಲ್ಯೂ ಇಲ್ವಾ? ನಾವು ನಿರ್ದೇಶಕ ಸಂಘದಿಂದ ಬಂದಿದ್ದೀವಿ, ನಮ್ಗೆ ಏನು ವ್ಯಾಲ್ಯೂ ಇಲ್ವಾ? ಪ್ರತಿ ಸರಿ ಹೋಗಿ ನಾವು ಭಿಕ್ಷೆ ಬಿಡ್ಬೇಕಾ? ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾವು ಸೇವೆ ಮಾಡಿ ನಾವು ಮತ್ತೆ ಹೋಗಿ ಅವರು ಭಿಕ್ಷೆ ಬಿಡ್ಬೇಕಾ? ಆಮೇಲೆ ಯಾವ್ದೋ ಒಂದು ಲಿಸ್ಟ್ ಕೊಟ್ರೆ, ಮೊನ್ನೆ 3 ಜನರದ್ದು ಲಿಸ್ಟ್ ಕೊಟ್ಟಿದ್ದೆ ನಾನು. ಒಬ್ರನ್ನ ಅವ್ರು ಹೋದ ತಕ್ಷಣ ಹೇಳ್ತಾರೆ, ಅವರೇ ಬಂದು ಕೊಟ್ಟಿದಾರ್ರಿ, ಅವ್ರದ್ದು ಹಾಕೊಂಡಿದ್ದೀವಿ. ಇನ್ನಿಬ್ಬರದು ಹಾಗೆಲ್ಲ ಕೊಡಕ್ಕಾಗಲ್ಲ ರೀ. ಆಯ್ತು ಸರ್, ನೀಟಾಗಿ ಬೈಲದಲ್ಲಿ ರೆಫರೆನ್ಸ್ ಇದೆ, ನಿಮಗೂ ಬೇಕಾದ್ರೆ ಕಾಪಿ ತಂದಿದ್ದೀನಿ, ನಾವು ತಂದಿದ್ದೀವಿ, ನೀವು ನೋಡಿ. ಬೈಲದಲ್ಲಿ ಏನಿದೆ, ಏನ್ ಟರ್ಮ್ಸ್ ಕಂಡೀಷನ್ ಇದೆ. ಚಿತ್ರರಂಗವನ್ನ ಅಭಿವೃದ್ಧಿ ಮಾಡಕ್ಕೋಸ್ಕರನೇ ಅಕಾಡೆಮಿ, ಬರೀ ಫಿಲ್ಮ್ ಫೆಸ್ಟಿವಲ್ ಮಾಡಕ್ಕೆ ಅಲ್ವೇ ಅಲ್ಲ. ಇದು ಯಾರಿಗೆ ಅರ್ಥ ಆಗಲ್ಲ. ಆಮೇಲೆ ಒಂದು ವಿಷಯ ಡೈವರ್ಟ್ ಮಾಡ್ತೇನೆ ಅಂತ ತಿಳ್ಕೊಬೇಡಿ. ಎಲ್ರಿಗೂ ಚಿತ್ರರಂಗ ಅಂತಾರೆ ಯಾಕೆ ಅಸಡ್ಡೆ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಜೆಟ್ ಅನೌನ್ಸ್ ಆಗುತ್ತೆ, ಸಿನಿಮಾದ ಬಗ್ಗೆ ಮಾಹಿತಿನೇ ಇರಲ್ಲ, ಸಿನಿಮಾಕ್ಕೆ ಏನು ಕೊಡುಗೆನೂ ಇರಲ್ಲ. 18% GST ಬೇಕು. ಸಿಗರೇಟ್ ಸೇದುವ ಡಿಸ್ಕ್ಲೈಮರ್ ಬಂದು ಸಿನಿಮಾಕ್ಕೆ ಹಾಕ್ಬೇಕು, ಸಿನಿಮಾದ ಟ್ಯಾಕ್ಸ್ ಕಟ್ಟಬೇಕು, ಸಿಗರೇಟ್ ಟ್ಯಾಕ್ಸ್ ಗೌರ್ಮೆಂಟ್ಗೆ ಹೋಗ್ಬೇಕು. ಇದು ಯಾವ ನ್ಯಾಯ ಅಂತ ಗೊತ್ತಾಗ್ತಿಲ್ಲ ಸರ್. ಯಾರಿಗೂ ಚಿತ್ರರಂಗ ಬೇಡ, ಚಿತ್ರರಂಗನ ಕಂಪ್ಲೀಟು ಬದಿಗಿಟ್ಬಿಟ್ಟು ಇವ್ರಿಗೆ ಟ್ಯಾಕ್ಸ್ ಬೇಕಾದಾಗ, ಇವ್ರಿಗೆ ಏನ್ ನ್ಯಾಯ ಒದಗಿಸ್ಬೇಕಾದಾಗ ಮಾಡ್ತಾರೆ. ಬೇಡ, ಇವಾಗ ಒಂದು ಚಿತ್ರಮಂದಿರನೇ ಪ್ರಾಬ್ಲಮ್ ಇದೆ, ಆ ಚಿತ್ರಮಂದಿರ ಯಾರು ಸರಿ ಮಾಡಬೇಕು? ಸರ್ಕಾರ ಮಾಡಬೇಕು. ಸರ್ಕಾರ ಟ್ಯಾಕ್ಸ್ ತಗೊಳ್ಳಲ್ವಾ? ಅವ ನಿರ್ದೇಶಕನಿಗೆ ಅಥವಾ ಒಬ್ಬ ನಿರ್ಮಾಪನಿಗೆ ಅನ್ಯಾಯ ಆಗುತ್ತೆ, ಯಾಕೆ ಸರ್ಕಾರ ಬರಲ್ಲ? ಯಾವುದೇ ವಿಷಯ ಕೇಳಿದ್ರು ಅಲ್ಲಿ ಹೋದ ತಕ್ಷಣ ಲೆಟರ್ ಕೊಟ್ಟ ತಕ್ಷಣ ಹೂ ಅಂತಾರೆ, ಆಮೇಲೆ ಯಾವುದು ನಡೆಯಲ್ಲ. ಅದಕ್ಕೆ ಇದು ನಮ್ಮ ಮೊದಲನೇ ಹೆಜ್ಜೆ ಅಕಾಡೆಮಿಯಿಂದ ಪ್ರಾರಂಭ ಆಗುತ್ತೆ. ಇನ್ನು ಮುಂದೆ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ವತಿಯಿಂದ ಪ್ರಾರಂಭದ ಹೆಜ್ಜೆ ಅಕಾಡೆಮಿಯಲ್ಲಿ ಮಾಡುತ್ತಿರುವ ತಪ್ಪನ್ನ ತಿದ್ದಿ ಎಲ್ರಿಗೂ ನ್ಯಾಯ ಸಿಗುವಂತೆ ನಮ್ಮ ಹೋರಾಟ ಮಾಡಕ್ಕೆ ಇಳಿದಿದ್ವಿ. ಜೊತೆಗೆ ಒಂದರ ಹಿಂದೆ ಒಂದಕ್ಕೆ ನಾವು ಕೈ ಹಾಕ್ತಿವಿ. ನಮ್ಮ ಕರ್ನಾಟಕ ಚಲನಚಿತ್ರ ರಂಗ
ಏನಿದೆ 30-32 ವಿಂಗ್ ಏನಿದೆ ಎಲ್ರಿಗೂ ನ್ಯಾಯ ಒದಗಿಸ್ಬೇಕು. ಅದರಲ್ಲೂ ನಿರ್ದೇಶಕನಿಗೆ ಮೂಲ ಸ್ಥಾನ ಅದು ಏನಿದೆ ಹಿಂದೆ. ಆಮೇಲೆ ಇನ್ನೊಂದು ನೋಡಿ ಸರ್, ಈಗ ನಾನೇನೋ ಸಂಘ ಕಟ್ಕೊಂಡು ನನ್ನ ಕಾಟಾಚಾರಕ್ಕೆ ನಾನು ಬಂದಿದ್ರೆ ನಮ್ಮನ್ನು ಕಡೆಗಣಿಸಲಿ. ಏನು ಧೀಮಂತ ನಿರ್ದೇಶಕ ಪುಟ್ಟಣ್ಣ ಕನಗಾಲ್ ಕಟ್ಟಿದಂತ ಸಂಸ್ಥೆ ಸರ್. ಪುಟ್ಟಣ್ಣ ಕನಗಾಲು, ಲಕ್ಷ್ಮೀನಾರಾಯಣ ಅವರು ಎಂತೆಂಥ ನಿರ್ದೇಶಕರು ಸೇರಿ ಅವತ್ತು 14-15 ಜನ ಸೇರಿ ನಮ್ಮ ನಿರ್ದೇಶಕರ ಸಂಘವನ್ನ ಕಟ್ತಾರೆ. ಅವರ ಕನಸು ಏನಿತ್ತು, ಏನಾದ್ರೂ ಮಾಡಬೇಕು, ನಿರ್ದೇಶಕರಿಂದ ಸಾಧ್ಯ ಅಂತ ಹೇಳಿ ಮಾಡಿದ್ದಾರೆ. ಇವತ್ತಿಗೂ ಕೂಡ ನನಗೆ ಆಶ್ಚರ್ಯ ಅಂದ್ರೆ, ನಮಗೆ ಬಿಡಿ ಸರ್, ನಾವು ಏನೋ 2 ವರ್ಷದಿಂದ ಸಂಘಕ್ಕೆ ಬಂದವರು ಅಂತ ಅವರು ಅನ್ಕೋಬಹುದು. ನಾವು ಅವತ್ತಿಂದ 89ರಲ್ಲಿ ಅಸಿಸ್ಟೆಂಟ್ ಮೆಂಬರ್ ಆದೆ, 92ರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಮೆಂಬರ್ ಆಗಿದ್ದೀನಿ, 2003ರಲ್ಲಿ ಡೈರೆಕ್ಟರ್ ಮೆಂಬರ್ ಆಗಿದ್ದೀನಿ. ಅವ್ರು ಅನ್ಕೊಳ್ಳಿ ಹೊಸಬರು ಅಂತ, ನಮಗೆ ಅವಮಾನ ಮಾಡ್ಲಿ, ಬೇಸರ ಇಲ್ಲ. ನನಗೆ ಸಂಘ ಅಂತೇಳಿ ಸಂಘವನ್ನ ಸಸಾರ ಮಾಡಿ ಅಥವಾ ಒಂದು ನಿರ್ಲಕ್ಷ್ಯ ಮಾಡಿದಾಗ ನನಗೆ ಮನಸ್ಸಿಗೆ ಫಸ್ಟ್ ಬರೋದೇ ಪುಟ್ಟಣ್ಣ ಕನಗಾಲು. ಅಂತ ಧೀಮಂತ ನಿರ್ದೇಶಕ ಏನೋ ಕನಸು ಇಟ್ಕೊಂಡು ಒಂದು ತಂಡವನ್ನ ಕಟ್ಟಿ ಸೌತ್ ಇಂಡಿಯಾದಿಂದ ಇಲ್ಲಿ ಕರ್ಕೊಂಡು ಬಂದು ಸಂಘ ಮಾಡಿ ನ್ಯಾಯ ಸಿಗ್ಬೇಕು ಅಂತ ಮಾಡಿದ್ರೆ ಇವನ್ನೆಲ್ಲರೂ ಹೋಗಿ ಹೋಗಿ ಅವಮಾನ ಮಾಡ್ತಾರಲ್ಲ ಸರ್. ನಮ್ಗೆ ಸಹಿಸ್ಕೊಳಕ್ ಆಗಲ್ಲ ಸರ್. ನಾವು ಹೇಗೆ ಸಹಿಸ್ಕೊಳ್ಳಿ ಇದನ್ನ? ನಾನು, ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ, 2 ವರ್ಷದಿಂದ ಹೇಳ್ತಾ ಇದ್ದೀನಿ. ಹಿಂದಿನ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಕರೆದಿದ್ದಾರೆ, ನಾಗಭರನ್ ಅವರು ಕರೆದಿದ್ದಾರೆ, ರಾಜಸಿಂಗ್ ಬಾಬು ಅವರು ಕರೆದಿದ್ದಾರೆ. 2 ವರ್ಷದಿಂದ ಅಂದ್ರೆ ಲಾಸ್ಟ್ ಇಯರ್ ಅಧ್ಯಕ್ಷರು ಇರಲಿಲ್ಲ. ನಾವು ಅವಾಗ ಅಧ್ಯಕ್ಷರ ಮೇಲೆ ನಾವು ಏನು ಬರೋಲ್ಲ, ಒನ್ಲಿ ರಿಜಿಸ್ಟರ್. ಇವಾಗ್ಲೂ ಕೂಡ ಸಾಧು ಕೋಕಿಲ್ ಅವರು ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವರು ಬೈಲನ್ನ ಓದಿದಾರ, ಅವ್ರಿಗೆ ಸಿಸ್ಟಮ್ ಗೊತ್ತಿದ್ಯಾ ನನ್ಗೆ ಗೊತ್ತಿಲ್ಲ. ಬಟ್ ಸರ್ಕಾರ ಒಂದು ನೇಮಕ ಮಾಡ್ತಾರಲ್ಲ ಅಧಿಕಾರಿಗಳು, ರಿಜಿಸ್ಟರ್ ಅನ್ನೋ ಒಂದು ವ್ಯಕ್ತಿ ಇರ್ತಾರಲ್ಲ, ಆ ಅಧಿಕಾರಿಗೆ ಸಂಪೂರ್ಣ ವಿಷಯ ಗೊತ್ತಿರುತ್ತಲ್ವಾ. ಈಗ ಲಾಸ್ಟ್ ಇಯರ್ ಹೋಗಿ ನಾವು ರಿಜಿಸ್ಟರ್ನೇ ಭೇಟಿ ಮಾಡಿದ್ದು, ಈ ವರ್ಷ ಅವ್ರನ್ನೇ ಭೇಟಿ ಮಾಡಿದ್ದು. ಅವರು ಆ ಬೈಲ ಏನಿದೆ ಆ ಬೈಲ ಪ್ರಕಾರನೇ ರೂಲ್ಸ್ ಮಾಡ್ತಾರಲ್ವಾ. ಈಗ ಬಾಕಿ ಅವ್ರನ್ನ ಕರೀತಾರೆ. ಅದರ್ಸ್ ಸಂಘನೂ ಕೂಡ 4 ವರ್ಷಕ್ಕೆ 4 ಮೀಟಿಂಗ್ ಕರಿಬೇಕು ಅಂತ ಇದೆ. ಅವ್ರದ್ದು ಕಾರ್ಯಕಾರಿ ಸಮಿತಿನ ವರ್ಷಕ್ಕೆ ಮಿನಿಮಮ್ 6 ಮೀಟಿಂಗ್ ಮಾಡಬೇಕು ಅಂತ ಇದೆ. ಏನ್ ಮಾಡ್ತೀರಾ? ದುಡ್ಡು ಬರುತ್ತೆ, ಎಲ್ಲೋ ಹೋಗುತ್ತೆ. ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಇದೆಲ್ಲ ಆಗುತ್ತಲ್ಲ, ಏನಾಗುತ್ತೆ ಅನ್ನೋದು ಬೇಕಲ್ವಾ? ಇದು ಇದೆ, ಬೈಲದಲ್ಲಿ ಹಾಕಿದ್ದಾರೆ. ಚಿತ್ರೋತ್ಸವ ಅಂತ ಅಲ್ಲ, ಅಕಾಡೆಮಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳನ್ನು ಅವರು ವಿಚಾರ ಸಂಕಿರಣ ಮಾಡ್ಲಿ, ಕಮ್ಮಟ ಮಾಡ್ಲಿ, ಅಥವಾ ಅದರಲ್ಲಿ ಇನ್ನೊಂದಿದೆ, ವಿಲೇಜ್ ಕಡೆ ಹೋಗಿ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ಬೇಕು ಅಂತಲೂ ಇದೆ. ಇದು ಎಲ್ಲದರಲ್ಲೂ ಈ 5-6 ಸಂಘಗಳು ಭಾಗಿಯಾಗಿದ್ದಾವೆ. ಪದನಿಮಿತ್ತ ಸದಸ್ಯರಾಗಿ ಪ್ರಾರಂಭದಿಂದಲೇ ಇದೆ. ಕರೆಯುವುದಿಲ್ಲ, ಕರೆದೇ ಇಲ್ಲ, ಕರೆಯೋದೂ ಇಲ್ಲ. ಅವರು ಹೋಗಿ ಹೋಗಿ ಕೇಳ್ತೀವಿ ಸರ್ ನಾವು. ನೀವು ನಂಬ್ತಿರೋ ಬಿಡ್ತಿರೋ, ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಮೇಷಗಳು ಬಿಡದಿದ್ರ ಮೆಟ್ಲಲ್ಲಿ ನಿಂತು ಆಯ್ತು ಏನೋ ಅನ್ನೋ ತರ ಬೇಡ್ಕೊಳ್ತೀವಲ್ಲ, ಆ ತರ ಹೋಗಿ ಬೇಡ್ಕೊತಿದೀವಿ ಸರ್. ಎಲ್ಲಿವರೆಗೆ ನಮಗೂ ಒಂದು ತಾಳ್ಮೆ ಇರಲ್ವ ಸರ್? ಈ ಸರಿನೂ ಈಗ ಮೊನ್ನೆಯಿಂದ ಒಂದು 3-4 ಸರಿ ಹೋಗಿ ಕೇಳಿದಾಯ್ತು, ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರಂತೆ ಅಷ್ಟೇ. ಆಮೇಲೆ ವಾರ್ತಾ ಇಲಾಖೆ ಗಮನಕ್ಕೂ ತರ್ತೀವಿ, ಎಲ್ಲ ಒಂದು ಟೀಮ್ ಮಾಡ್ಕೋತಾರೆ ಸರ್. ನೀವು ಹೌದಾ ಅಲ್ವ ಅಂದಾಗ ಒಂದ್ಸರಿ ಅಕಾಡೆಮಿಗೆ ಹೋಗಿ ಬೈಲ ತೆಕ್ಕೊಳ್ಳಿ, ಅಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೋಡಿ, ಆಮೇಲೆ ನಡೀತಿರುವ ಕಾರ್ಯಕ್ರಮ ಅದು ಹೇಗೆ ಸರ್? ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಅಷ್ಟು ಚೆನ್ನಾಗಿ ಮಾಡಿಲ್ವಾ? ಫಿಲ್ಮ್ ಫೆಸ್ಟಿವಲ್ ಚೆನ್ನಾಗಿಲ್ವ? ಎಲ್ಲ ಹಿರಿಯ ಜರ್ನಲಿಸ್ಟ್ಗಳು ಇದಿರಲ್ಲ, ನೀವೆಲ್ಲ ಹೋಗಿದಿರಲ್ಲ, ಗೊತ್ತಲ್ವ ಸರ್ ನಿಮ್ಗೆ? ಚೆನ್ನಾಗಿ ಮಾಡಿಲ್ವಾ? 2,70,00,000 ಮಾಡ್ತಾರೆ, ಅದೇ 9 ಲಕ್ಷ ಏನಾಗುತ್ತೆ? ಈಗ ಚೇಂಜ್ ಆಗಿದ್ರೆ ಓವರ್ ಆಲ್ ಒಂದು 10 ಲಕ್ಷ ಡಿಫರೆನ್ಸ್ ಆಗುತ್ತೆ ರೇಟು. ಬಾಕಿ ಏನು ಸರ್? ಅಲ್ಲ, ಮಾಡ್ಲಿ, ಚೆನ್ನಾಗಿ ಮಾಡ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಯಾವುದಕ್ಕೂ ಚಿತ್ರರಂಗದ ಒಂದು ಕರೆಯದೆ ಬಿಟ್ಟು ಈ ತರ ಮಾಡಿದ್ರೆ ಹೇಗೆ ಅಂತ.